ಎಲ್ಲ ಮಹಾಪುರುಷನನ್ನು ವಂದಿಸ್ತಾ ಬೀದರ್ ಲೋಕಸಭೆದ ಬಹುಜನ್ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಮಾತಾಡ್ತಾ ಇರೋದು ಪುಟ್ಟರಾಜ್ ಹನುಮಂತ್ ನಂದೆ. ಬೀದರ್ ಜನತೆಗೆ ತಿಳಿಸುವುದೇನಂದ್ರ, ಕಾಂಗ್ರೆಸ್ ಬಿಜೆಪಿ ಇರ್ತಕ್ಕಂಥ ಸಮುದಾಯದವರು ಒಂದೇ ಜಾತಿ ಇರ್ತಕ್ಕಂಥ ಸಮುದಾಯದವರು. ಹಾಗಾಗಿ ನಮ್ಮ ಮೊದಲು ನಮ್ಮ ಗುರಿ ಏನದ ಅಂತಂದ್ರ ನಮ್ಮದೇ ಓಟ್ ತಗೊಂಡು ಮತ್ತ ನಮ್ಮ ಮೇಲೆ ಏನದ ಅಂತಂದ್ರ ದಬ್ಬಳಿಕೆ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಬಿಜೆಪಿ ಕೆಲಸ ಏನಿದೆಪ್ಪ ಅಂದ್ರ ಅವರು ಒಂದು ಸಮಾಜಕ್ಕೆ ಸೀಮಿತ ಆಗಿದ್ದಾರೆ. ಅವ್ರು ನಮಗೆ ಸಂಬಂಧ ಬೀಳಲ್ಲ. ದಲಿತರು, ಕ್ರಿಶ್ಚಿಯನ್ರು, ಮುಸ್ಲಿಮ್ರು ಇರ್ತಕ್ಕಂಥ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಏನು ತಗೊಂಡು ನಮಗೇನು ಅನ್ಯಾಯ ಮಾಡ್ತಾ ಇದೆ. ಅದಕ್ಕಾಗಿ ತಾವು ದಯವಿಟ್ಟು ನಮ್ಮ ಹಿಂದುಳು ವರ್ಗದ ಏನ ದಲಿತರು, ಕ್ರಿಶ್ಚಿಯನ್ರು, ಮುಸ್ಲಿಮ್ರು ಏನಿದಾರ ಬಹುಜನ್ ಸಮಾಜ ಪಕ್ಷಕ್ಕೆ ವೋಟ್ ಹಾಕ್ತಾರಂತ ಹೇಳಿ ನಮಗೆ ಒಂದು ಭರೋಸಾ ಅದ. ಈಗ ಆಲ್ರೆಡಿ ನಾವೇನದ ಅಂತಂದ್ರ ಸುಮಾರು ಜನ ನಮ್ಮ ಸಮುದಾಯದಲ್ಲಿ ವಿಚಾರಣೆ ಮಾಡಿದೇವು ನಾವು. ನೀವು ಅವ್ರು ಏನು ರೋಡಿನ ಮೇಲೆ ಕುಡ್ದಿ ತಿಂದಿ ಏನವ್ರು ಡ್ಯಾನ್ಸ್ ಮಾಡ್ತಾ ಇದಾರ, ನೀವು ಯಾರು ಏನು ವಿಚಾರ ಮಾಡಬೇಡ್ರಿ. ವೋಟ್ ಹಾಕೋರು ನಾವೇ ಇದ್ದೇವು. ಇಲ್ಲಿವರೆಗೂ ಯಾರು ಬಡವರಿಗೆ ₹2 ಕೊಟ್ಟಿಲ್ಲ. ಅವ್ರು 1 ತಿಂಗಳು ಮಾಡ್ಬೋದು, 15 ದಿವಸ ಆಯ್ತು ಮಾಡ್ಬೋದು, 20 ದಿವಸ ಆಯ್ತು ಮಾಡ್ಬೋದು. ಯಾರಿಗೆ ದುಡ್ಡು ಕೊಟ್ಟಿದಾರ ಅವರು? ಎಲ್ಲ ಬಂದ್ ಜನ ಇದಾರ, ತಂದ ಜನ ಇಲ್ಲ. ಎಲ್ಲ ಏನದ ಅಂತಂದ್ರೆ ಎಲ್ಲರಿಗೆ ಸರಿ ಕುಡಿಸಿ, ಸಿಂಧಿ ಕುಡಿಸಿ, ಒಂದ್ ರೀತಿ ಜನರಿಗೆ ಒಬ್ರಿಗೆ 1,000 ಕೊಟ್ಟು ಗಾಡಿಯಾಗ ಕೂಡ್ಸ್ಕೊಂಡ್ ಬರೋಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು. 100% ಈ ಸರ್ತಿ ಬಹುಜನ್ ಸಮಾಜ ಪಕ್ಷ ಕಡೆಯಿಂದ ಬಹಳ ಅಂತರದಿಂದ ವೋಟ್ ಬರ್ತಾವ ಅಂತ ಹೇಳಿ ನಮಗ ತುಂಬಾ ಭರೋಸಾ ಅದ. ನಮ್ಮ ಉದ್ದೇಶ ಏನದ ಅಂದ್ರ ಮೊದಲನೇದಾಗಿ ಈ ಸರ್ತಿ ಏನದ ಅಂದ್ರ ನಮ್ದೇ ಪಕ್ಷದಾಗ ಫಲ ಕೊಡ್ತದ, ಕಾಂಗ್ರೆಸ್ ಬೀಳ್ತದ ಅಂತ ಹೇಳಿ ನಮ್ಗೆ ಗ್ಯಾರಂಟಿ ಅದ. ಯಾಕಂದ್ರ ನಮ್ಮ ಓಟು ನಮ್ದು ಇರ್ತಕ್ಕಂಥ ಸಮಾಜಕ್ಕೆ ಇರ್ತಕ್ಕಂಥ ಏನ್ ಹಕ್ಕದ, ಆ ಹಕ್ಕಿಗೆ ಮಾತಾಡ್ಬೇಕಾದ್ರೆ ಅದು ನಮ್ಮ ಓಟ್, ಅವ್ರ ಸಂಬಂಧ ಇಲ್ಲ ಅದು. ನೀವು ಇಷ್ಟು ಕಾಂಗ್ರೆಸ್ದವ್ರು ಹೇಳ್ತಾ ಇದ್ರಿ, ನೀವು 8 ಅಸೆಂಬ್ಲಿದಲ್ಲಿ ನೀವು ಜನರಲ್ ಓಟ್ 1,000 ಓಟ್ ತಗೋರಿ. ನಿಮ್ಗೆ ಯಾರು ಓಟೇ ಹಾಕಲ್ಲ. ನಮ್ಮ ಜನರಿಗೆ ಕುಡಿಸಿ ತಿನ್ನಿಸಿ ರೊಕ್ಕದ ಆಸೆ ತೋರಿಸಿ ನಮ್ಮ ಜನರಿಗೆ ಏನ್ ನೀವು ಕುಲಪ್ಸ್ ಮಾಡ್ತಾ ಇದ್ರಿ, ನಮ್ಮ ಜನರು ಅಷ್ಟು ಈಜಿ ಬಿಡಲ್ಲ ನಿಮ್ಗ. ಈ ಸರ್ತಿ ನಿಮಗ್ ಪಾಠ ಕಲಿಸ್ತದ. ಹೋದ ಸರ್ತಿ ಏನ್ ನಿಮಗ್ ನಿರ್ಣಯ ಆಗೈತು ಅದೇ ರೀತಿ ಈ ಸರ್ತಿನೂ ಆಯ್ತದ ಅಂತ ಹೇಳಿ ನಮಗ್ ಭರೋಸಾ ಅದ. ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರು ನಿಷ್ಠಾವಂತರಿದ್ದಾರೆ. ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಕಮಿಟಿ ಇದೆ, ಜಿಲ್ಲಾ ಕಮಿಟಿ ಇದೆ. ಎಲ್ಲಾ ಕಮಿಟಿದಿಂದ ನಮಗ್ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಬಂಧುಗಳೇ ನೋಡ್ರಿ, ಇವಾಗ ಏನ ಇವ್ರು ಮಾರ್ಕೆಟ್ದಲ್ಲಿ ಓಡಾಡಿ ಎಲ್ಲರಿಗೆ ನಮ್ದು ಇರ್ತಕ್ಕಂಥ ಎಲ್ಲಾ ಕ್ಷೇತ್ರದಲ್ಲಿ ನಮ್ ಸಮಾಜ ಬರ್ತಕ್ಕಂಥ ಏನ್ ದಲಿತರು, ಕ್ರಿಶ್ಚಿಯನ್ರು, ಮುಸ್ಲಿಮ್ರು ಏನಿದ್ದಾರೆ ಇವತ್ತು ಕಾಂಗ್ರೆಸ್ ಪರವಾಗಿ ಹಾಳಾಗ್ತಾ ಇದೆ. ಕೆಲವು ಹಳ್ಳಿ ಕಡೆ ಹೇಳ್ತಾರ, ಬ್ರದರ್ ಡೈಲಿ ನಮಗೊಂದು 15 ದಿವಸ ಸರಿ ಕುಡಿಸ್ತಾರ. ಆ 15 ದಿವಸ ಬಾದ್ ನಮಗ ಅದು ಸರಿ ಕುಡ್ದಿದ್ ಬಾದ್ ನಾವೊಂದ್ ಏನೋ ಒಂದ್ ಇರ್ತೇವು. ಆ ಎಲೆಕ್ಷನ್ ಮುಗ್ದಿದ್ ಬಾದ ನಮಗ್ ಬೇಮಾರ್ ಬೀಳ್ತದ, ಸಂಡಸು ಮತ್ ನಮ್ಗೆ ಏನದ ಆಯಾಕ ರೀತಿದಿಂದ ನಮಗ್ ತೊಂದರೆಗೆ ಒಳಗಾಯ್ತದ. ನಮಗೆ ಇವ್ರು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದಾರ. ಇದ್ರ ಬದಲಾಗಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಏನದ ಅಂತಂದ್ರ ಶಿಕ್ಷಣ ಕೊಟ್ಟಿಲ್ಲ, ಒಳ್ಳೆ ಏನದ ಅಂದ್ರ ಉದ್ಯೋಗ ಕೊಟ್ಟಿಲ್ಲ, ಒಳ್ಳೆ ಏನದ ಅಂದ್ರ ನಮಗೊಂದು ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಹಿಂದ ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ 10 ವರ್ಷ ಏನದ ಅಂದ್ರ ನಮ್ಮವ್ರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿದಾಗ ಬರ್ತಕ್ಕಂಥ SC ಜನ ಏನ್ ಮಾಡಿದ್ರು, ತೆಳಗಿನ ಪೋಸ್ಟ್ ನಿಮ್ಗೆ ಕೊಟ್ಟಿದ್ರು. ಅವಾಗ ನೀವು MLA ಇದ್ದೀರಿ, MP ಇದ್ದೀರಿ, ಸಾರಿ MLA ಇದ್ರಿ, MLC ಇದ್ದೀರಿ, ZP ಮೆಂಬರ್ ತಾವಿದ್ರಿ, TP ಮೆಂಬರ್ ತಾವಿದ್ರಿ, ತಾಲಾಗ್ ಬರ್ತಕ್ಕಂಥ ತಾಲೂಕಾ ಕಮಿಟಿಗಳು ಕೂಡ ತಾವು ಅಧ್ಯಕ್ಷ ಇದ್ರಿ ಅಂತ ಹೇಳಿ ನಾವು ಭಾವಿಸ್ತೇವೆ. ಇವತ್ತು ತಾವು ಏನ್ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಬಂದಾಗ ನೀವು ಕಾಂಗ್ರೆಸ್ ದಿಂದ ನಮ್ಗೆ ಏನ್ ನೀವು ನಮಗ್ ಸಾಕಾರ ಮಾಡಿದ ಅಂತ ಹೇಳಿ ತಾವು ನಿಮಗ್ ಕೇಳ್ತಾ ಇದ್ದೇವೆ. ಬರೀ ನಮ್ ಜನರಿಗೆ ಕುಡ್ಸೋದು ತಿನ್ಸೋದು ಮಾಡ್ತಾ ಇದ್ದೀರಿ. ಒಂದ್ ವೇಳೆ ನಾವು ಇರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮವ್ರು ಒಂದ್ ವೇಳೆ ನಿಮ್ಗೆ ಈ ರೀತಿ ಅಗರ್ ಇವತ್ತು ನೋಡ್ತಕ್ಕಂಥ ದೃಷ್ಟಿದಲ್ಲಿ ಅಗರ್ ನಮ್ಮವ್ರು ಆಗತ್ ನೋಡ್ತಿರೋ ಅಂದ್ರ ನೀವ್ ಯಾರು MLA ಆಗಿರ್ತಿಲ್ಲ, MP ಆಗಿರ್ತಿಲ್ಲ, ನೀವ್ ಯಾರು ಮಿನಿಸ್ಟರ್ ಆಗಿರ್ತಿದಿಲ್ಲ. ನಮ್ ಜನರಿಗೆ ನೀವೇನ್ ಮಾಡ್ತಾ ಇದ್ರಿ, ಮೋಸ ಮಾಡ್ತಾ ಇದ್ರಿ. ನೀವು ಯಾರಿಗೆ ತಾಲೂಕಾಧ್ಯಕ್ಷ ಮಾಡಿರಿ, ನೀವು ಅಲ್ಲಿ ಓಟೆ ಹಾಕಲ್ಲ, ನಿಮ್ ಕಾಷ್ಟದವ್ರಿಗೆ ಮಾಡ್ತೀರಿ, ನಮ್ ಕಾಷ್ಟದವ್ರಿಗೆ ಸರಿ ಸಿಂಧಿ ಕೊಡ್ಸಿ ನೀವು ಲಾಸ್ ಮಾಡ್ತೀರಿ. ನಿಮ್ಗೆ ಯಾರು ಹಾಕ್ತಾರ? 1,000 ಓಟ್ ಹಾಕ್ಸ್ರಿ. ನೀವು ನಿಜವಾಗ್ಲೂ ನಿಮಗ್ ಪಕ್ಷದ ಮೇಲೆ ಅಭಿಮಾನ ಅದ. ಪಕ್ಷಕ್ಕಾಗಿ ನೀವು ದುಡಿಯರಿದ್ರಿ, ನೀವು ಸ್ಥಾನಮಾನಕ್ಕಾಗಿ ದುಡಿಯರಿದ್ರಿ. ನೀವು ಸರಿ ಸಿಂಧಿ ಬಂದ್ ಮಾಡ್ರಿ. ನೀವೆಷ್ಟು ಓಟ್ ತಗೋತೀರಿ, ನಾವೆಷ್ಟು ಓಟ್ ತಗೋತೇವ್, ನಿಮ್ಗೆ ಚಾಲೆಂಜ್ ಕೊಟ್ಟು ಹೇಳ್ತೀನಿ ನಾ.
ನೀವು ಯಾರಿಗ 5 ಪೈಸಾ ಕೊಡ್ಬೇಡ್ರಿ. ನಿಯತ್ತಾಗಿ ನೀವು ಬೆಳಗ್ಗೆ ನೀವು 4 ಗಂಟೆಗೆ ಹೊರಗಾಗ್ರಿ, ನಾವು 4 ಗಂಟೆಗೆ ಹೊರಗಾಗ್ತೇವೆ. ಅದು ಏನ್ ನಿಮ್ದು ಏನದ ನಾವು ನೋಡ್ತೇವೆ. ಒಂದೊಳ್ಳೆ ನಮ್ ಜನರಿಗೆ ಮೋಸ ಮಾಡಿ ಸೆರಿ ಕುಡಿಸಿ ನೀವು ದುಡ್ಡಿನ ಆಸೆ ತೋರಿಸಿ ಏನ್ ನೀವು ಮಾಡ್ತಾ ಇದ್ರಿ ಅದೇನ್ ಹೋಗಲ್ಲ. ನಮ್ಮವ್ರು ಮಾಡ್ತಕ್ಕಂತ ಏನ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ನಿಮಗ್ ಅಗಳೇ ಹೇಳ್ತಾ ಇದ್ದೀನಿ ನಾನು, ನಮ್ಮವ್ರೇನ್ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದ್ದಾಗ ತಮಗೇನ್ ಸ್ಥಾನಮಾನ ಕೊಟ್ಟಾರ ಅದ್ರ ಮ್ಯಾಲ ನಮ್ ಜನರಿಗೆ ನಾವು ಹುಷಾರಾಗ್ಯಾರ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಿಳಿಸ್ತೇವ್. ನಾವು ನಿಮಗ್ ಓಟ್ ಹಾಕದ್ರೆ ಬಿಡ್ರಿ, ನೀವು ಇಷ್ಟು ಹಿನ್ನೆಲೆಯಾಗಿ ಸೋಲ್ತ್ರಿ ಎಂಬ ನೀವು ತಮಗ್ ಗ್ಯಾರಂಟಿ ಇರ್ಲಿ. ತಮ್ಮ ಗ್ಯಾರಂಟಿ ಏನದ, ಅದು SC ಇರ್ತಕ್ಕಂತ ನಮ್ದೇನ್ ಸೋಷಿಯಲ್ ಹೆಲ್ಪ್ ಆಫೀಸ್ ಬರ್ತಕ್ಕಂತ ಏನ್ ಬಜೆಟ್ ತಗೊಂಡಿ ನೀವೇನ್ ನೀವೇನ್ ತುಟಿಗೆ ತುಪ್ಪ ಹಚ್ಚಿ ಕಿರ್ನಾಲ್ಗಿ ಕೆತ್ತಂತ ಕೆಲಸ ಏನ್ ಮಾಡಿದ್ರಿ? ತಾವೆಲ್ಲ ನಮ್ಮಲ್ಲಿ ಗ್ರಾಜ್ಯುಯೇಟಿವ್ ಇದ್ದಾರೆ, ವಿದ್ಯಾವಂತರು ಇದ್ದಾರೆ. ಎಲ್ಲಾ ಜನರು ಏನದ ಅಂತಾರೆ, ಯಾರು ನಿಮ್ ಆಸೆಗೆ ಮಾಡೋರಿಲ್ಲ. ನಾವ್ ಏಟೇ ಕುಡ್ಲಿ ತಗೊಲಿ ನೀವೇನು ಚಿಂತೆ ಮಾಡ್ಬೇಡ್ರಿ, ಅವ್ರಿಗೆ ನಾವು ಈ ಸರ್ತಿ ಪಾಠ ಕಲಿಸ್ತೇವೆ ಅಂತ ಹೇಳಿ ನಮ್ಮ ಹತ್ರ ಭರೋಸಾ ತಗೊಂಡು ಸಾವಿರಾರು ಜನರು ಫಾದರ್ಗಳಿದ್ದಾರೆ, ಸಾವಿರಾರು ಜನರುಗಳು ಬೋಧಿಸ್ಟ್ ಇದ್ದಾರೆ, ಸಾವಿರಾರು ಜನರು ಮುಸ್ಲಿಂ ಮುಲ್ಲಾ ಇದ್ದಾರೆ. ಮತ್ ಹಾಗೆ ಎಲ್ಲ ಏನ್ ನಮ್ದು ಇರ್ತಕ್ಕಂತ ಸಮುದಾಯದಲ್ಲಿ ಚರ್ಚ್ಗಳಿದ್ದಾರೆ. ಎಲ್ಲ ಅನ್ಯಾಯಗಳು ಆದ್ರು ಇಲ್ಲಿವರೆಗೂ ಯಾರು ತಾವು ಮಣಿಪುರದಲ್ಲಿ ಇರ್ಬೋದು, ರಾಜಸ್ಥಾನದಲ್ಲಿ ಇರ್ಬೋದು, UP ಅಲ್ಲಿ ಇರ್ಬೋದು, ಛತ್ತೀಸ್ಗಢದಲ್ಲಿ ಇರ್ಬೋದು, ಆಂಧ್ರದಲ್ಲಿ ಇರ್ಬೋದು, ತೆಲಂಗಾಣದಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಏನ್ ಬಡು ಜನರ ಮೇಲೆ ಅನ್ಯಾಯ ಆಗ್ಯದ ತಾವ್ ಯಾರು ಇನ್ನೂವರೆಗೂ ಸ್ಟೇಟ್ಮೆಂಟ್ ಕೊಟ್ಟಿ ರಕ್ಷಣೆ ಮಾಡಿಲ್ಲ. ಇವಾಗ ಬಂದಿ ಸುಮ್ಮನೆ ಎಲ್ಲಾರ ಇಲ್ಲಿ ನಮ್ಮ ಮಗನಿಗೆ ಮಾಡ್ತೇವು, ನಮ್ಮ ಮಗಳಿಗೆ ಮಾಡ್ತೇವು, ನಮ್ಮ ಅಪ್ಪಗ್ ಮಾಡ್ತೇವು ಅಂತ ಹೇಳಿದ್ರೆ ಇಲ್ಲಿ ಯಾರು ಬಗೋರಿಲ್ಲ. ನಿಮಗ್ ಕೆಡವಾದೇ ನಮ್ ಗುರಿ ಅದ, ನಿಮಗ್ ಕೆಡ್ತೇವು. ನಮ್ ಬಹುಜನ್ ಸಮಾಜ್ ಪಕ್ಷ ಈ ಸರ್ತಿ ಭೋಗ ಅಂತರದಿಂದ ಓಟ್ ತಗೋತದ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ನನಗೇನ್ ನೀವು ಮಾಧ್ಯಮ ಮುಖಾಂತರ 2 ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ರಿ, ತಮ್ಗೆಲ್ಲ ಧನ್ಯವಾದ ತಿಳಿಸ್ತಾ, ಇಡೀ ಬೀದರ್ ಜನತೆಗೆ ನಮ್ದು ಏನ್ ಬಹುಜನ್ ಸಮಾಜ್ ಪಕ್ಷ ಅಭ್ಯರ್ಥಿಯಾಗಿ ಪುಟ್ಟರಾಜ್ ಹನುಮಂತಪ್ಪ ನಂದೇನ್ ಮಾತಾಡ್ತಾ ಇದ್ದೀನಿ, ಸಮಾಜ ಹಿತ ಚಿಂತಕರಿಗೆ ನಾವು ತಿಳಿಸೋದೀನಿ. ನೀವ್ ಯಾರಾದ್ರೂ ಏನಾದ್ರೂ ಇವ್ರ ದುಡ್ಡಿಗಾಗಿ ಇವ್ರ ಶರಿ ಮತ್ತು ಸಿಂಧಿಗಾಗಿ ಆಸೆ ಪಡ್ಲಾರ್ದಂಗ ತಾವು ದಯವಿಟ್ಟು ನಮ್ಮ ಸಮಾಜ ಇರ್ತಕ್ಕಂತ ವ್ಯಕ್ತಿ, ಬಹುಸಂಖ್ಯಾತರು ಇರ್ತಕ್ಕಂತ ಜನರು ತಾವೇನದ ಅಂದ್ರೆ ನಮ್ಮ ಮಗನಿಗೆ ಹಾಕಿ ನಾವು ಆಶೀರ್ವಾದ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಭಾವನೆ ಹುಟ್ಟಿಸಿ ತಮ್ದೇನು ಆಶೀರ್ವಾದ ವಿಚಾರ ಶಕ್ತಿಗೆ ನಾವು ಶರಣಾಗಿ ತಮ್ಮ ತಲೆ ಬಾಗಿಸಿ ಈ ಮುಖಾಂತರ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಂತ ನಮ್ದೆಲ್ಲ ಬಹುಜನ್ ಸಮಾಜ್ ಪಕ್ಷದ ಹಿತ ಚಿಂತಕರಿಗೆ ಧನ್ಯವಾದ ತಿಳಿಸ್ತಾ, ನನಗೇನ್ ನೀವು ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ಕ ಈ ಮಾತಿಗಾಗಿ ನಾ ನಿಮಂತ್ರಣ ಮಾಡ್ತೀನಿ. ತಮ್ಮೆಲ್ಲರಿಗೆ जय भीम। मेरा नाम संजू कुमार मेधा, पार्लियामेंट कोऑर्डिनेटर इंचार्ज हूँ। इधर से मैं एक संदेश देना चाह रहा हूँ और ये मीडिया वालों को मेरा नमस्कार। बीदर डिस्ट्रिक्ट में बहुजन समाज पार्टी, उन्होंने कांग्रेस वाले बीजेपी वाले कितना भी पैसा खिलान दे, ये बार कंपलसरी BSP जीत रहा। हम पार्लियामेंट में जाके बैठ रहे और मायावती को जिता के उनको प्रधानमंत्री बना रहे, 300 सीट के ऊपर ला रहे हम हिंदुस्तान में। ये हमारा चैलेंज है पक्का। और इस मीडिया से मैं बोलने का क्या है गिनती सबको, ये कांग्रेस और बीजेपी क्या भयकावा कर रहे हैं सबको, वो सब झूठ। हम क्या कर रहे, ग्राउंड लेवल बूथ लेवल पे काम कर रहे और ये हमारा इतना बेस्ट हम मूवमेंट लेकर जा रहे हैं, कुछ पूछो मत। और हम 100% ये पार्लियामेंट में हमारा हाथी और हमारा ये मायावती प्रधानमंत्री हो रहे बोल के मैं मैसेज दे रहा हूँ। और हमारा पुटराज बीदर डिस्ट्रिक्ट से सीरियल नंबर 1 है। सब जने उस दिन 7 तारीख को सब जने मिलके हिंदू मुस्लिम क्रिस SC ST OBC 7 बजे से आके लाइन से ठहर के हमारे को जिताना बोल के मेरा उम्मीद है। उसके वास्ते मैं बोल रहा हूँ, सबको गिनती कर रहा हूँ, बीदर डिस्ट्रिक्ट वालों को सब जने पुटराज को जीत के एक बार हमारे को चांस दो। इतने साल 75 साल से उनको बीजेपी और कांग्रेस, एक बार प्रधानमंत्री बना के देखो हमारे अक्का मायावती, देखो हम कैसा गवर्नमेंट चलाते हैं। 4 यूपी में 4 बार मुख्यमंत्री बनाए, वैसा अभी तक मुख्यमंत्री पैदा नहीं हुआ। अब उसके वास्ते एक बार हमारे गिनते सब पब्लिक को, भारत देश के पब्लिक को एक बार प्रधानमंत्री BSP के अक्का मायावती को बनाना बोल के इतना मेरा संदेश। ಎಲ್ಲ ಬೀದರ್ ಲೋಕಸಭಾ ಮತಕ್ಷೇತ್ರದ ಮತದಾರರಿಗೆ ಜೈ ಭೀಮ್ ಹೇಳುತ್ತಾ, ನಾನು ಉಮೇಶ್ ಗುತ್ತೇದಾರ್, ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ. ಸುಮಾರು ಒಂದು 20 ದಿವಸದಿಂದ ನಾವು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಬೂತ್ ಲೆವೆಲ್ ಮಟ್ಟದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ.
ಅಭ್ಯರ್ಥಿಗಳಾದ ಪುಟ್ಟರಾಜ್ ನಂದಿ ಅಣ್ಣವರು ಒಂದು ನಿರ್ದೇಶನ ಮೇಲೆ ಈ ಒಂದು ಮಾಧ್ಯಮದ ಮುಖಾಂತರ ವಿಶೇಷವಾಗಿ ಹೇಳೋದಂದ್ರೆ ಈ ಸಲ ಏನದಂದ್ರ ಬಾಬಾ ಸಾಹೇಬರು ಕೊಟ್ಟಂತ ಒಂದು ಮತದಾನ ಹಕ್ಕು ಏನದಂದ್ರ ಇದ್ರದ್ದು ಶಕ್ತಿ ಪ್ರದರ್ಶನ ಈ ಬೀದರ್ ಜಿಲ್ಲೆಯಿಂದ ಮಾಡಿದ್ದಾರೆ ಅಂತ ಹೇಳಿ ನಾವು ಜನಗಳಲ್ಲಿ ನೋಡಿದಾಗ ನಾವು ಜನಗಳಲ್ಲಿ ಆ ಭಾವನೆ ನೋಡಿದ್ದೀವಿ. ಮತ್ತ ಇದು ಬಾಬಾ ಸಾಹೇಬರು ಅವತ್ತೇ ಹೇಳಿದರು, ರಾಜ ಇನ್ನು ಮುಂದೆ ರಾಣಿ ಹೊಟ್ಟೆಲಿಂದಲ್ಲ ನೀವು ಹಾಕುವ ಮತಲಿಂದ ಹುಟ್ಟುತ್ತಾನಂತೇಳಿ ಏನು ಹೇಳಿದರು. ಈ ಬೀದರ್ ಜಿಲ್ಲೆಯಲ್ಲಿ ತಂದೆಲಿಂದ ಮಗ ಮಗಲಿಂದ ಮಗ ಅಂತೇಳಿ ಇದು 2000 ವರ್ಷಗಳ ಹಿಂದಿನ ರೀತಿ ಅವರು ಕಾಂಗ್ರೆಸ್ ಅವರು ಅಥವಾ BJP ಅವರು ಅದೇ ರೀತಿಯಲ್ಲಿ ಮಾಡುವಂತರ ಆಗಿದಾರ. ಆ ಒಂದು ನಿಟ್ಟಿನಲ್ಲಿ ಜನ ಅನ್ನೋದಾರ ಅರಿತುಕೊಂಡು ಈ ಸಲ ಅನ್ನೋದಂದ್ರ ಬಹುಜನ ಸಮಾಜ್ ಪಾರ್ಟಿಗೆ ನಿಮಗೆ ಮತ ಕೊಡ್ತೀವಿ ಅಂತೇಳಿ ನಮ್ಮ ಜೊತೆ ಪ್ರಮಾಣ ಮಾಡಿದಾರ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾವು ಅತಿ ಹೆಚ್ಚು BSPಗೆ ಅನ್ನೋದಂದ್ರ ಲೀಡ್ ಕೊಡುವಂತರಾಗಿದ್ದೀವಿ. ನಾವು ಈ ಕೇಡರ್ ಬೇಸ್ ಪಾರ್ಟಿ, ಫಸ್ಟ್ ಕೇಡರ್ ಬೇಸ್ ಪಾರ್ಟಿ ಯಾವ್ದಂದ್ರ ಅದು ಬಹುಜನ ಸಮಾಜ್ ಪಾರ್ಟಿ ಅದ. ನಾವು ಯಾವತ್ತು ಬಿನಿ ಈ ನ್ಯಾಷನಲ್ ಲೆವೆಲ್ ಆಗಲಿ ರಾಜ್ಯ ಲೆವೆಲ್ ನ್ಯೂಸಲ್ಲಿ ಯಾಕೆ ಬರಲ್ಲದರ, ನಾವು ಗ್ರೌಂಡ್ ಅಲ್ಲಿ ಕೆಲಸ ಮಾಡೋರು. ನಾವು ಪ್ರತಿಯೊಂದು ಬೂತು ಸೆಕ್ಟರು ಇವೆಲ್ಲ ನಮ್ಮಲ್ಲಿ ಒಂದೊಂದು ಬೂತಿಗೆ 20 ಕಾರ್ಯಕರ್ತರು ಇರ್ತಾರ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಈ ಸಲ ಏನಂದ್ರೆ 2024ನೇದಾಗ ಏನದಂದ್ರ ಈ ಬೀದರ್ ಜಿಲ್ಲೆಯಿಂದ ಲೋಕಸಭಾ ಅಭ್ಯರ್ಥಿ ನಾವು ಪುಟ್ಟರಾಜ ನಂದಿಯಣ್ಣವರು ಆರಿಸಿ ನಾವು ದಿಲ್ಲಿಗೆ ಕಳಿಸ್ತೀವಿ ಅಂತ ಹೇಳಿ ನಮ್ಮ ದಕ್ಷಿಣ ಕ್ಷೇತ್ರದಿಂದ ನಾವು ಈ ಸಲ ಪ್ರಮಾಣ ಮಾಡಿದ್ದೇವೆ. ಈ ಸಲ ಏನಂದ್ರ ಅಕ್ಕ ಮಾಯಾವತಿಯವರು ಪ್ರಧಾನಿ ಆಗೇ ಆಯ್ತಾರ ಅಂತ ಹೇಳಿ ಭರವಸೆಯಿಂದ ಈ ಮಾಧ್ಯಮ ಮುಖಾಂತರ ಇನ್ನೊಂದು ಸಲ ಕೇಳ್ತಿದೆ ಬೀದರ್ ಜನತೆಗೆ ಮತ್ತು ದಕ್ಷಿಣ ಜನತೆಗೆ ನಿಮ್ ಕೈ ಮುಗಿದು ಕೇಳ್ತೀವಿ. ಒಂದು ಸಲ ಏನಂದ್ರ ಈ ನಮ್ಮ ಬಹುಜನ ಸಮಾಜ್ ಪಾರ್ಟಿಗೆ ನೀವು ಅವಕಾಶ ಕೊಡ್ರಿ. ನಮ್ಮ ಕ್ರಮ ಸಂಖ್ಯೆ 1 ಅದ, ಆನೆ ಗುರುತ ಚಿನ್ನ ಅದ. 7ನೇ ತಾರೀಕಿಗೆ ಏನದ ಅಂತಂದ್ರ ದಯಮಾಡಿ ಒಂದ್ಸಲ ಯೋಚನೆ ಮಾಡ್ರಿ. ಅವರೆಲ್ಲರೂ ಏನದಂದ್ರ ಕೋಟ್ಯಾಧೀಶರ ಆ ಮಧ್ಯದಾಗ ಒಬ್ರು ಬಡವ ನಿಮ್ಮದ ಮಗ ಆಗಿ ಅಂತ ತಿಳ್ಕೊರಿ, ನಿಮ್ಮ ಅಣ್ಣ ಅಂತ ತಿಳ್ಕೊರಿ, ನಿಮ್ಮ ತಮ್ಮ ಅಂತ ಕೊಡ್ರಿ ಅಂಥೇಳಿ ಕೈ ಮುಗಿದು ಕೇಳಿ ಈ ಮಾಧ್ಯಮ ಮುಖಾಂತರ ಮತ್ತೊಂದ್ಸಲಿ ನಿಮ್ಗೆಲ್ಲರಿಗೆ ಜೈ ಭೀಮ್ ಹೇಳ್ತಾನ ಮುಗಿಸ್ತೀನಿ. ಜೈ ಭೀಮ್. ಬಹುಜನ ಸಮಾಜದ ಎಲ್ಲ ಮಹಾಪುರುಷರಿಗೆ ವಂದಿಸುತ್ತಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಲೋಕಸಭೆ ಅಭ್ಯರ್ಥಿಯಾದಂಥ ಪುಟ್ಟರಾಜ್ ಹನುಮಂತಪ್ಪ ನಂದಿಯವರೇ ಹಾಗೂ ಸಂಯೋಜಕರಾದಂಥ ಸಂಜೀವ್ ಕುಮಾರ್ ಮೇಧಾ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದಂಥ ಸತ್ಯದೀಪ್ ಅವರೇ ಮತ್ತು ಬಹುಜನ ಸಮಾಜದ ತಾಲೂಕು ಅಧ್ಯಕ್ಷರೇ ನಾಗೇಶ್ ಹಾಗೂ ಉಮೇಶ್ ಗುತ್ತೇದಾರ್ ಅವರೇ, ಭಂಡಾರಿ ಅವರೇ, ನಾವು ಸಭೆಗೆ ತಿಳಿಪಡಿಸುವುದೇನೆಂದರೆ ಪ್ರತಿ ಸರಿ ನಾವು ಬೇರೆ ಅವರೊಂದು ಏನಂತಂದ್ರೆ ಗೆದ್ದಿಸಿ ಕಳಿಸ್ತೀವಿ. ಈ ಸರಿ ಏನಪ್ಪ ಅಂತಂದ್ರೆ ನಮ್ಮ ಲೋಕಸಭಾದ ಅಭ್ಯರ್ಥಿ ಬಹುಜನ ಸಮಾಜ ಪಕ್ಷ ಪುಟ್ಟರಾಜ್ ಹನುಮಂತಪ್ಪ ನಂದಿ ಅವರನ್ನು ನಾವು BSP ಪಕ್ಷದಿಂದ ನಾವು ಪಾರ್ಲಿಮೆಂಟ್ಗೆ ಕಳಿಸ್ಕೊಡ್ತೀವಿ ಅಂತಂದು ನಾ ಈ ಸರಿ ಏನಪ್ಪ ಹೇಳ್ತಾ ಇದ್ದೀನಿ. ಯಾಕಂದರೆ ಈಶ್ವರ್ ಖಂಡ್ರೆ ಅವರು ಮತ್ತು ಭಗವಂತ ಖೂಬ್ ಅವರು ಒಂದೇ ಸಮಾಜದವರು. ಯಾಕಂತಂದ್ರೆ BJPಗೆ ಖಾಲಿ ಅವ್ರು ಏನು ಮಾಡ್ತಾರೆ, ಲಿಂಗಾಯತ ಓಟ್ ಅಷ್ಟೇ ತಗೋತಾರೆ. ಕಾಂಗ್ರೆಸ್ದವ್ರ ಹತ್ತಿರ ಓಟ್ ಇಲ್ಲ. ಈಶ್ವರ್ ಖಂಡ್ರೆ ಅವ್ರು ಏನಂತಾರೆ, ನಮ್ಮ ಓಟ್ ನಾವು ನಿಮ್ಮ ಪರವಾಗಿದ್ದೇವೆ, ದಲಿತರ ಪರವಿದ್ದೇವೆ, ಕ್ರಿಶ್ಚಿಯನ್ ಪರವಿದ್ದೇವೆ, ನಾವು ಮುಸ್ಲಿಮರ ಪರವಿದ್ದೇವೆ ಅಂತ ಹೇಳ್ತಾರೆ. ಅವ್ರು ಏನು ಪರವಾಗಿಲ್ಲ. ಫಸ್ಟ್ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ದವರು ಏನಪ್ಪ ಅಂದ್ರೆ ರಾಜೀವ್ ಗಾಂಧಿ ಏನಪ್ಪ ಬಾಬ್ರಿ ಮಸ್ಜಿದ್ ಕಿಲಿ ತೆರೆದರು ಮತ್ತು PV ನರಸಿಂಹರಾವ್ ಖುಲ್ಲಾ ಮಾಡಿದ್ರು. ಮಂದಿಗೆ ಪಾಗಲ್ ಮಾಡ್ತಾರೆ. ನಾವು ನಿಮ್ಮ ಸಲುವಾಗಿದ್ದು ದಯಮಾಡಿ ಅವ್ರು ನಮ್ಮ ಸಲುವಾಗಿಲ್ಲ. ಆದ್ರೆ ನಮ್ಮ ಸಲುವಾಗಿದ್ದವರು ನಮ್ಮ BSP ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿ ಅವರ ಅವ್ರ ಮುಂದೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ದಲಿತ ಸಮಾಜದವರು ಎಲ್ಲ ಸಮಾಜದವ್ರಿಗೆ ಏನಪ್ಪ ಒಂದೇ ಒಂದು ಇದು ಮಾಡ್ತಾರೆ. ಅವರು ಉತ್ತರ ಪ್ರದೇಶದಾಗ 4 ಸರಿ ಏನಪ್ಪ ಮುಖ್ಯಮಂತ್ರಿ ಆಗ್ಯಾರ. ಅವ್ರು ಅನೇಕ ಕೆಲಸ ಮಾಡ್ಯಾರ, ಭೂಮಿ ಕೊಟ್ಟಾರ, ನೀರಿನ ವ್ಯವಸ್ಥೆ ಮಾಡ್ಯಾರ, ಗರೀಬರಿಗೆ ಭಾಳ ಸವಲತ್ತು ಮಾಡ್ಯಾರ, ಯೂನಿವರ್ಸಿಟಿ ಮಾಡ್ಯಾರ, ಏನೇನೋ ಮಾಡ್ಯಾರ. ಬಂಧುಗಳೇ, ಈ ಸರಿ ಏನಪ್ಪ ಅಂದ್ರೆ ನಮ್ಮ ಸಮಾಜದವರಾದಂಥ ದಲಿತ ಸಮಾಜದವರಾದಂಥ ಪುಟ್ಟರಾಜ್ ಹನುಮಂತಪ್ಪ ನಂದಿ ಅವರು ಒಬ್ಬರು ಒಳ್ಳೆ ಅಭ್ಯರ್ಥಿ ಆಗ್ಯಾರ. ಒಳ್ಳೆ ಏನಪ್ಪ ಶಾಂತ ಸ್ವಭಾವದವ್ರು. ದಯಮಾಡಿ ಈ ಸರಿ ಅವ್ರಿವ್ರು ಮಾತು ಕೇಳದೆ ಯಾವುದೇ ಆಸೆ ಅಮಿಷಗಳಿಗೆ ಒಡ್ಡಲಾರದೆ ನೀವು ದಯಮಾಡಿ ಏನಪ್ಪ ಅಂತಂದ್ರೆ ಪುಟ್ಟರಾಜಪ್ಪ ಹನುಮಂತ ನಂದಿ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತ ಜಯಿಸಿ ಅವ್ರಿಗೆ ಪಾರ್ಲಿಮೆಂಟ್ ಕಳಿಸ್ಕೊಡ್ತಾರೆ ಅಂತ ನಂಬ್ತೇನೆ. ಆದರೆ ವೇದಿಕೆ ಮೇಲಾದಂಥ ಎಲ್ಲ ಸೋದರಿಗೂ ಅಣ್ಣ ತಮ್ಮರಿಗೂ ಅಕ್ಕ ತಂಗಿರಿಗೂ ಮತ್ತು ಎಲ್ಲ ವಿಧಾನಸಭೆ ಕ್ಷೇತ್ರದ ಮತ ಬಾಂಧವರಿಗೂ ನಾನು ತಿಳಿಸುವುದೇನೆಂದರೆ ಬಾರ್ ಕಾಂಗ್ರೆಸ್ ಕೊಟ್ರಿ, BJP ಕೊಟ್ರಿ, ಮತ್ತು ಇನ್ನಿತರಿಗೆ ಕೊಟ್ರಿ. ಈ ಸರಿ ಏನಪ್ಪ ಅಂದ್ರೆ BSP ತಮ್ಮ ಅಮೂಲ್ಯ ಮತವನ್ನು ಕೊಟ್ಟು ಪ್ರಚಂಡ ಬಹುಮತ ಜಯಿಸ್ಬಿಡ್ತಾರೆ ಅಂತಂದು ತಮ್ಮೆಲ್ಲರ ತಂದೆ ತಾಯಿಗಳು, ಅಣ್ಣ ತಮ್ಮದರು ಮತ್ತು ಎಲ್ಲ ವಿಧಾನಸಭೆದ ಬಂಧು ಬಾಂಧವರು, ದಲಿತರು, ಮುಸ್ಲಿಮರು, ಕ್ರಿಶ್ಚಿಯನ್ದವರು ಎಲ್ಲರಿಗೆ ನಾ ಏನಪ್ಪ ಅಂದ್ರೆ ಕೈ ಮುಗ್ದು ಕೇಳ್ಕೊಡ್ತೀನಿ.
ತಾವು ಈ ಸರಿ ಖಂಡಿತವಾಗಿ ನಮಗೆ ಮತ ಕೊಟ್ಟು ಜಯಿಸ್ರಿ ಅಂತಂದು ತಮ್ಮ ಎರಡು ಮಾತುಗಳನ್ನು ಹೇಳ್ತಾ ನಾನು ಮುಗಿಸ್ತೇನೆ. ಜೈ ಭೀಮ್.